ಇನ್ನು ಸಿಟಿ ಸಿವಿಲ್ ಕೋರ್ಟ್ ರಸ್ತೆಯಲ್ಲಿ ಮರವೊಂದು ಧರೆಗುರುಳಿದೆ. ಮಹಾಮಳೆಗೆ ಧರೆಗುರುಳಿದೆ ಮರದ ಕೊಂಬೆ. ಸಂಚಾರಿ ಪೊಲೀಸರಿಂದ ಈಗ ಮರವನ್ನು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಫಾರೆಸ್ಟ್ ಅವ್ರು ಬಂದು ಮಾಡಬೇಕಾದ ಆ್ಯಕ್ಚುಲಿ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದ ರಸ್ತೆ ಯಾವಾಗಲೂ ಜನನಿಬಿಡ ರಸ್ತೆ, ತುಂಬ ಟ್ರಾಫಿಕ್ ಕಂಜೆಷನ್ ಇದೆ ಅಲ್ಲೇ ಈ ರೀತಿ ಆಗಿದೆ. ಈಗ ಸಂಚಾರ ಪೊಲೀಸರು ಮರವನ್ನು ತೆರವು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಾಡ್ರಪ್ಪ, ಯಾಕೆಂದರೆ ತುಂಬ ಜನ ಓಡಾಡುವ ರಸ್ತೆ ಅದು. ಮರ ಮುರಿದು ಬಿದ್ದಿದೆ. ಈಗ 4 ತಿಂಗಳಿಂದ ಯಾವಾಗ ಕೇಳಿದ್ರು ಗುರುತಿಸಿದ್ದೀವಿ, ಡೇಂಜರಸ್ ಮರಗಳನ್ನ ಗುರುತಿಸಿದ್ದೀವಿ, ಆದಷ್ಟು ಬೇಗ ತೆರವು ಮಾಡಿಬಿಡ್ತೀವಿ ಅಂತ ಬೊಗಳೆ ಬಿಟ್ಕೊಂಡು ತಿರುಗಾಡಿದ್ರಲ್ಲ BBMP ಅವರು, ಆವಾಗ ಮಾಡಿ. ಬೆಂಗಳೂರಿನ ಮಹಾಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ರಸ್ತೆಗಳಲ್ಲಿ ನೀರು ನಿಂತಿದೆ. ಅದರ ಜೊತೆಗೆ ಸಾಕಷ್ಟು ಮನೆಗಳು ಜಲಾವೃತವಾಗಿದ್ದಾವೆ. ಇದೀಗ ಬೆಂಗಳೂರಿನಲ್ಲಿ ಸಾಕಷ್ಟು ಮರಗಳು ಕೂಡ ಮಳೆಗೆ ಧರೆಗೆ ಉರುಳಿರೋದು. ಇದು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಏನಿದೆ ಅದರ ಸಿಗ್ನಲ್ ಟುವರ್ಡ್ಸ್ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗುವಂತಹ ದಾರಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಏನಿದೆ ಅದರ ಮುಂಭಾಗದ ಅದರ ಒಳಭಾಗದಲ್ಲಿದ್ದಂತಹ ಬೃಹತ್ ಮರದ ಕೊಂಬೆ ರಸ್ತೆಗೆ ಬಿದ್ದಿದೆ. ರಸ್ತೆಗೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಈ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶ ಸಾಧ್ಯವಾಗ್ತಿಲ್ಲ. ಇದೀಗ ಬೆಂಗಳೂರು ಸಂಚಾರ ಪೊಲೀಸರು ಹಾಗೆ BBMPಯ ಮಾರ್ಷಲ್ಸ್ ಪಡೆ ಇದೀಗ ಮರವನ್ನು ಕಟಾವು ಮಾಡುವ ಕೆಲಸವನ್ನು, ಮರವನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ದೃಶ್ಯಗಳಲ್ಲಿ ಗಮನಿಸಬಹುದು. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಮುಂಭಾಗದಲ್ಲಿದ್ದಂತಹ ಮರ ಇದು. ದೊಡ್ಡ ಮರದ ಕೊಂಬೆ ಏಕಾಏಕಿ ತಡರಾತ್ರಿಯಲ್ಲಿ ಮಳೆಗೆ ನೆಲಕ್ಕೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ. ಅದೃಷ್ಟವಶಾತ್ ಯಾವುದೇ ದುರಂತಗಳು ಅಥವಾ ಅವಘಡಗಳು ಸಂಭವಿಸಿಲ್ಲ. ಸದ್ಯ ಇದೀಗ ಮರವನ್ನು ತೆರವುಗೊಳಿಸೋದಕ್ಕೆ ಸಂಚಾರ ಪೊಲೀಸರು ಒಂದಷ್ಟು ಹರಸಾಹಸವನ್ನು BBMP ಮಾರ್ಷಲ್ಸ್ ಪಡೆ ಏನಿದೆ ಅವರು ಕೂಡ ಪ್ರಯತ್ನವನ್ನು ಪಡ್ತಿರೋದನ್ನು ಗಮನಿಸ್ಬೋದು. ದೊಡ್ಡ ಮರ ಮಚ್ಚಿನಲ್ಲಿ ಆ ಮರವನ್ನು ತುಂಡು ಮಾಡಿ ಅದನ್ನು ರಸ್ತೆ ಬದಿಗೆ ಎಳೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಕಾರಣ ಪ್ರಮುಖ ಜಂಕ್ಷನ್ ಇದು, ಹೀಗಾಗಿ ಸಾಕಷ್ಟು ರಸ್ತೆಯಲ್ಲಿ ವಾಹನಗಳು ಓಡಾಟವನ್ನು ನಡೆಸ್ತಿರುತ್ತೆ. ಹೀಗಾಗಿ ಆದಷ್ಟು ಬೇಗ ಮರವನ್ನು ತೆರವು ಮಾಡಬೇಕು. BBMPಯ ಅರಣ್ಯ ಘಟಕದ ಸಿಬ್ಬಂದಿಗಳು ಅವರು ಇನ್ನೂ ಕೂಡ ಸ್ಪಾಟ್ಗೆ ಬಂದಿಲ್ಲ. ದೊಡ್ಡ ಮರವನ್ನು ಮಚ್ಚಿನಲ್ಲಿ ಕಡಿಯೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೆ ಈ ಗರಗಸದಂತಹ ವಸ್ತುಗಳು ಬೇಕಾಗುತ್ತೆ, ಆಯುಧಗಳು ಬೇಕಾಗುತ್ತೆ ಮರವನ್ನು ಕಟಾವು ಮಾಡೋದಕ್ಕೆ. ಆದರೆ ಅವರು ಇನ್ನೂ ಕೂಡ ಎಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಂಚಾರ ಪೊಲೀಸರೇ ಒಂದಷ್ಟು ಮುತುವರ್ಜಿಯನ್ನು ವಹಿಸಿ ಮರವನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.